ಮಗು ಗುಂಡಾಗಿ ದಪ್ಪ ಆಗಬೇಕಾ? ಹಾಗಿದ್ರೆ ತಪ್ಪದೆ ಈ ಒಂದು ರೆಸಿಪಿಯನ್ನು ಮಾಡಿಕೊಡಿ. 100% ಮಗು ದಪ್ಪ ಆಗೋದ್ರ ಜೊತೆಗೆ ಮಗುವಿನ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗಿದ್ರೆ ಈ ಆರೋಗ್ಯಕರವಾದ ರೆಸಿಪಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ನಾನಿಲ್ಲಿ ಮೊದಲನೇದಾಗಿ ಸ್ಟವನ್ನು ಹಚ್ಚಿ ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ನಂತರ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಇದಕ್ಕೆ ರವೆನ ಹಾಕೋಬೇಕಾಗುತ್ತೆ. ಸಣ್ಣ ರವೆ, ಉಪ್ಪಿಟ್ಟು ರವೆ ಬರುತ್ತಲ್ವ, ಆ ರವೆನ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನೋಡಿ, ಇವಾಗ ತುಪ್ಪದಲ್ಲಿ ಒಂದು ಸ್ವಲ್ಪ ಇದನ್ನು ಹುರ್ಕೋಬೇಕಾಗುತ್ತೆ. 1 ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ನಂತರ ಇದ್ರ ಜೊತೆಗೆ ಈಗ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟು 2 ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕಾಗುತ್ತೆ. ಮಕ್ಳಿಗಂತೂ ತುಂಬಾ ಹೆಲ್ತಿಯಾದ ರೆಸಿಪಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಕೊನೆ ತನಕ ನೋಡಿ, ಆಗಲೇ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ರವೆ ಮತ್ತು ತುಪ್ಪ ಎರಡನ್ನೂ ಕೂಡ ಮೊದಲು ಫ್ರೈ ಮಾಡಿಕೊಂಡೆ. ಅದ್ರ ಜೊತೆಗೆ ರವೆ ಇನ್ನೇನು ಅರ್ಧ ಭಾಗ ಫ್ರೈ ಆಗಿದೆ ಅನ್ನೋವಾಗ ಇದ್ರ ಜೊತೆಗೆ ರಾಗಿ ಹಿಟ್ಟನ್ನು ಸೇರಿಸಿ ತುಪ್ಪದಲ್ಲಿ ನೋಡಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಮೊದಲು ತುಪ್ಪ ಹಾಕಿದಾಗ ನಿಮ್ಗೆ ಜಾಸ್ತಿ ಅನಿಸಿರ್ಬೋದು, ಆದರೆ ರಾಗಿ ಹಿಟ್ಟನ್ನು ಹಾಕಿದ ಮೇಲೆ ನೋಡಿ ಇದು ಯಾವ ಥರ ಆಗಿದೆ ಅಂತೇಳಿ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ಉರಿತಾ ಒಂದು ಘಮ ಅನ್ನೋದು ಬರುತ್ತೆ. ಆದಷ್ಟು ಲೋ ಫ್ಲೇಮ್ನಲ್ಲೇ, ಸಣ್ಣ ಊರಿನಲ್ಲೇ ಇಟ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. 1-2 ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡ್ರೆ ಆಯಿತು. ನೋಡಿ, ಬಣ್ಣ ಅನ್ನೋದು ಸ್ವಲ್ಪ ಬದಲಾಗುತ್ತೆ, ಅದ್ರ ಜೊತೆಗೆ ಒಂದೊಳ್ಳೆ ಘಮ ಅನ್ನೋದು ಬರ್ತಾ ಇರುತ್ತೆ. ಇವಾಗ ಹುರ್ಕೊಂಡಿರೋಂಥ ರವೆ ಮತ್ತು ರಾಗಿ ಹಿಟ್ಟನ್ನು ನಾನು ಇಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ರವೆ ಮತ್ತು ರಾಗಿ ಹಿಟ್ಟನ್ನು ಹುರ್ಕೊಂಡಿದ್ದಾಯ್ತಲ್ವ, ಈಗ ಅದೇ ಬಾಣಲೆಗೆ ನೋಡಿ ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ನಂತರ ಚೂರು ಜೀರಿಗೆ, ಆಮೇಲೆ ಚೂರು ಸಾಸಿವೆನ ಹಾಕಿದ್ದೀನಿ. ಸಾಸಿವೆನ ಹಾಕಿದ್ಮೇಲೆ ಈರುಳ್ಳಿನ ತುರ್ಕೊಂಡಿದ್ದೀನಿ. ನಾನು ಕಟ್ ಮಾಡೋದಕ್ಕಿಂತ ಈರುಳ್ಳಿಯನ್ನು ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಅದೊಂದು ಚೂರು ಹಾಕಿ ನೋಡಿ, ತುರ್ಕೊಂಡಿರೋ ಈರುಳ್ಳಿ ಹಾಕಿದ್ಮೇಲೆ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಸೊ ಇವಾಗ ಸ್ವಲ್ಪ ಬಣ್ಣ ಅದು ಬದಲಾಗಿದೆ. ಈಗ ಟೊಮೆಟೊನೂ ಅಷ್ಟೇ ಸಣ್ಣದಾಗಿ ನಾನು ಇದನ್ನು ಅಷ್ಟೇ ತುರ್ಕೊಂಡೇ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ನೀವು ಬೇಕಿದ್ರೆ ಪೇಸ್ಟ್ ಆದರೂ ಮಾಡಿ ಹಾಕ್ಬೋದು. ಆನಿಯನ್ ಪೇಸ್ಟ್, ಟೊಮೆಟೊ ಪೇಸ್ಟ್ ಆದರೂ ಮಾಡಿ ಹಾಕ್ಬೋದು. ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರ ಫುಡ್ಡನ್ನು ಕೂಡ ಕೊಡಬೇಕು, ರೂಢಿ ಮಾಡ್ಕೊಳ್ತಾ ಬರಬೇಕು. ಆಗಲೇ ಮಕ್ಕಳು ಎಲ್ಲದನ್ನು ಆರೋಗ್ಯಕರವಾದ ಫುಡ್ಡನ್ನು ತಿಂದು ದಷ್ಟಪುಷ್ಟವಾಗಿ ಬೆಳೀತಾರೆ. ಈರುಳ್ಳಿನ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡೆ. ನಂತರ ಇದಕ್ಕೆ ಕ್ಯಾರೆಟ್ ತುರಿನ ಹಾಕಿ, ಕ್ಯಾರೆಟ್ ಸ್ವಲ್ಪ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು ಚೆನ್ನಾಗಿ. ನಂತರ ಇದಕ್ಕೆ ನೀರನ್ನು ಹಾಕಿ 1.5 ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ನೀರನ್ನು ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಕೆಲವು ಮಕ್ಕಳು ಸ್ವಲ್ಪ ಸ್ಪೈಸಿ, ಚೂರು ಸ್ಪೈಸಿ ಆಗಿದ್ರೆ ಇಷ್ಟಪಡ್ತಾರೆ. ಹಾಗಾಗಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕಿದ್ದೀನಿ. ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಇವಾಗ ಇದು ಕುದಿ ಬರ್ತಾ ಇದೆ ನೋಡಿ. ಈಗ ನಾವೀಗಾಗಲೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ರವೆ ಮತ್ತು ಹಿಟ್ಟಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಇದನ್ನು ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಪ್ಲೇಟನ್ನು ಮುಚ್ಚಿ 1-2 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಬೇಯಿಸಬೇಕಾಗತ್ತೆ. ತುಂಬಾ ಹೆಲ್ತಿಯಾದ ರೆಸಿಪಿ. ರಾಗಿನಲ್ಲಿ ಹೇರಳವಾದ ಫೈಬರ್ ಅಂಶ ಇರುತ್ತೆ. ಮಕ್ಕಳಿಗೆ ಬರೀ ರಾಗಿ ಸರಿ ಆ ಥರ ಮಾಡಿಕೊಡೋದಕ್ಕಿಂತ ಈ ವಿಧಾನದಲ್ಲಿ ಜೊತೆಲಿ ಒಂದಿಷ್ಟು ತರಕಾರಿ ಎಲ್ಲ ಸೇರಿಸಿ ಮಕ್ಕಳಿಗೆ ಬೇಬಿ ಫುಡ್ ರೆಸಿಪಿ ಮಾಡ್ಕೊಳ್ಳೋದ್ರಿಂದ ಮಗುವಿನ ತೂಕ ಹೆಚ್ಚಾಗೋದಕ್ಕೆ ಇದು ತುಂಬಾ ಸಹಾಯಕಾರಿಯಾಗುತ್ತೆ. ಫೈನಲಾಗಿ ಬೇಕಿದ್ದಲ್ಲಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ಚೆನ್ನಾಗಿರುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹೇಗೆ ಅಂಥೇಳಿ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನಿಮ್ಮ ಜೊತೆಗೆ. ವಿಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಬೇಬಿ ಫುಡ್ ರೆಸಿಪಿ ನೋಡಿ ಈ ಥರ ಮಾಡಿಕೊಂಡ್ರೆ ಪಟ್ಟ ಅಂಥೇಳಿ ಮಾಡ್ಕೊಳ್ಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ಅವರ ಆರೋಗ್ಯಕರವಾದ ಬೆಳವಣಿಗೆಗೂ ಕೂಡ ಇದು ಸಹಾಯಕ ಆಗುತ್ತೆ. ಮನೆಯಲ್ಲೇ ಆದಷ್ಟು ಈ ರೀತಿ ಹೋಮ್ ಮೇಡ್ ಬೇಬಿ ಫುಡ್ ರೆಸಿಪೀಸ್ನೇ ಮಾಡಿಕೊಡಿ. ಹೊರಗಡೆಯಿಂದ ಅದು ಇದು ಅಂತೆಲ್ಲ ತರಿಸ್ಕೊಡೋದಕ್ಕಿಂತ. ಮತ್ತು ನೋಡಿ, ಈ ಬೇಬಿ ಫುಡ್ ರೆಸಿಪಿ ಮಗು ಅಂತಲ್ಲ, ಈಗ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ಏನೇ ತಿಂದರೂ ಟೇಸ್ಟ್ ಗೊತ್ತಾಗುತ್ತಲ್ವ. ಬಟ್ ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ನನ್ನ ಮಗುಗೆ ತಿನ್ನಿಸ್ತಾ ಇದ್ದೀನಿ ನೋಡಿ. ನನ್ನ ಮಗನಿಗೆ ಇವನು ಪುಟ್ಟ ಮಗು ಇದ್ದಾಗಿಂದ ನಾನು ಬೇಬಿ ಫುಡ್ ರೆಸಿಪಿ ವೀಡಿಯೋಸ್ನೆಲ್ಲ ಶೇರ್ ಮಾಡಿದ್ದೀನಿ. ಆ ವಿಡಿಯೋದಲ್ಲೆಲ್ಲ ಅವನಿಗೆ ಬೇಬಿ ಫುಡ್ ರೆಸಿಪಿ ತಿನ್ನಿಸಿ ತೋರಿಸಿದ್ದೀನಿ ನೋಡಿ. ಸೊ ಎಲ್ಲ ವಿಡಿಯೋಗಳನ್ನ ಐಕಾನ್ ಮತ್ತು ಎಂಡ್ ಸ್ಕ್ರೀನಲ್ಲೂ ಕೊಡ್ತೀನಿ, ನೀವು ನೋಡಬಹುದು. ಸೊ ತುಂಬಾ ಇಷ್ಟ ಆಯಿತು ಇವನಿಗೂ ಕೂಡ ಟೇಸ್ಟ್ ಅನ್ನೋದು. ಸೊ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. 100% ಈ ರೆಸಿಪಿನ ಟ್ರೈ ಮಾಡಿ. ಆಮೇಲೆ ನೀವೇ ಹೇಳ್ತೀರಾ ನಮ್ಮ ಮಗು ತುಂಬಾ ಇಷ್ಟಪಟ್ಟು ಈ ಬೇಬಿ ಫುಡ್ ರೆಸಿಪಿ ತಿಂತು ಅಂತೇಳಿ ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.